ಎಲ್ರಿಗೂ ನಮಸ್ಕಾರ. ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಎಪಿಸೋಡ್ 13ಕ್ಕೆ ಸ್ವಾಗತ. ಲಾಸ್ಟ್ ಎಪಿಸೋಡ್ ರೀಕ್ಯಾಪ್ ನೋಡೋದಾದ್ರೆ ಇಂಡೆಕ್ಸ್ ಫಂಡ್ ಬಗ್ಗೆ ತಿಳ್ಕೊಂಡ್ವಿ. ಮತ್ತೆ ಇಂಡೆಕ್ಸ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ಆಗುವಂತ ಬೆನಿಫಿಟ್ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಇವತ್ತಿನ ಎಪಿಸೋಡ್ ಅಲ್ಲಿ ಫಂಡ್ ಆಫ್ ಫಂಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಿಮ್ಗೆ ತಿಳಿದಿರೋ ಹಾಗೆ ಭಾರತದಲ್ಲಿ NSE ಮತ್ತೆ BSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಹಾಗೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಶೇರ್ ಮಾರ್ಕೆಟ್ ಅಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಕಂಪನಿಗಳು ಲಿಸ್ಟ್ ಆಗಿದ್ದು, ಸೊ ಆ ಕಂಪನಿಗಳನ್ನ ಯಾವ ರೀತಿ ವಿಂಗಡಣೆ ಮಾಡಿದ್ದಾರೆ ಅಂತ ತಿಳ್ಕೊಂಡ್ವಿ. ಸೊ ಲಾರ್ಜ್ ಕ್ಯಾಪ್ ಕಂಪನಿಗಳು, ಮಿಡ್ ಕ್ಯಾಪ್ ಕಂಪನಿಗಳು ಮತ್ತೆ ಸ್ಮಾಲ್ ಕ್ಯಾಪ್ ಕಂಪನಿಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಆ ವಿಂಗಡಣೆಗೆ ಅನುಗುಣವಾಗಿ ಯಾವ್ಯಾವ ತರ 44 ಕಂಪನಿಯ ಫಂಡ್ಸ್ ಗಳಿದೆ ಅಂತ ಕೂಡ ತಿಳ್ಕೊಂಡ್ವಿ. ಈಗ ಫಂಡ್ ಆಫ್ ಫಂಡ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನಾವು ಮಾಡುವಂತ ಹೂಡಿಕೆ ಹಣನ ಈಗ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರುವಂತ ಮ್ಯೂಚುವಲ್ ಫಂಡ್ಗೆ ನೇರವಾಗಿ ಹೂಡಿಕೆ ಮಾಡದೆ ಇನ್ನೊಂದು ಮ್ಯೂಚುವಲ್ ಫಂಡ್ ಮುಖಾಂತರ ನಮ್ಗೆ ಬೇಕಾಗಿರೋ ಫಂಡ್ಗೆ ಇನ್ವೆಸ್ಟ್ ಮಾಡೋದು ಅಂತ. ಇನ್ನೂ ಸಿಂಪಲ್ ಆಗಿ ಹೇಳೋದಾದ್ರೆ, ಈಗ ನಮ್ಮ ಉದ್ದೇಶ ಅಮೆರಿಕಾದ ಬಹುದೊಡ್ಡ ಕಂಪನಿಗಳ ಮೇಲೆ ಹೂಡಿಕೆ ಮಾಡಬೇಕು ಅಂತ ಇರುತ್ತೆ. ಸೊ ಅಮೆರಿಕಾದ ಬಹುದೊಡ್ಡ ಕಂಪನಿಗಳು ಅಂತ ಹೇಳಿದ್ರೆ ಆಪಲ್ ಕಂಪನಿ ಆಗಿರ್ಬೋದು, ಟೆಸ್ಲಾ ಆಗಿರ್ಬೋದು, ಹಾಗೆ ಗೂಗಲ್ ಕಂಪನಿ ಆಗಿರ್ಬೋದು. ಈ ಕಂಪನಿಗಳನ್ನೆಲ್ಲ ಒಟ್ಟುಗೂಡಿಸಿ ಅಮೆರಿಕಾದಲ್ಲಿ ಒಂದು ಮ್ಯೂಚುವಲ್ ಫಂಡ್ ಇದೆ. ಆ ಫಂಡ್ಗೆ ನೇರವಾಗಿ ಹೂಡಿಕೆ ಮಾಡದೆ ಭಾರತದಲ್ಲಿ ಇರುವ ಮ್ಯೂಚುವಲ್ ಫಂಡ್ ಮುಖಾಂತರ ಹಣ ಹೂಡಿದ್ರೆ ಆ ಫಂಡ್ ಮ್ಯಾನೇಜರು ನಮ್ಮ ಹಣನ ಅಮೆರಿಕದ ಮ್ಯೂಚುವಲ್ ಫಂಡ್ಗೆ ಇನ್ವೆಸ್ಟ್ ಮಾಡ್ತಾರೆ. ಸೊ ನಾವು ಇಲ್ಲಿ ಇಂಡಿಯಾದಲ್ಲಿ ಡೈರೆಕ್ಟ್ ಆಗಿ US ಮ್ಯೂಚುವಲ್ ಫಂಡ್ ನ ಬೈ ಮಾಡದೆ ಫಂಡ್ ಮ್ಯಾನೇಜರ್ ಮುಖಾಂತರ ಇಲ್ಲಿ ಸೊ US ಮ್ಯೂಚುವಲ್ ಫಂಡ್ ನ ಬೈ ಮಾಡ್ತಾ ಇದೀವಿ. ಇದನ್ನ ನಾವು ಫಂಡ್ ಆಫ್ ಫಂಡ್ಸ್ ಅಂತ ಹೇಳ್ತೀವಿ. ಇದು ಒಂದು ರೀತಿ ಉದಾಹರಣೆ. ಈ ರೀತಿ ಅನೇಕ ಫಂಡ್ ಆಫ್ ಫಂಡ್ಸ್ ಗಳಿದೆ. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು, ಇಲ್ಲಿ ಫಂಡ್ ಆಫ್ ಫಂಡ್ ಸೆಲೆಕ್ಟ್ ಮಾಡಿದೀವಿ. ಇದರಲ್ಲಿ ಕೋಟಕ್ ನಾಸ್ಡಾಕ್ 100 ಫಂಡ್ ಆಫ್ ಫಂಡ್ ಇದು. ಇದರಲ್ಲಿ ನಾವು ಹೂಡಿಕೆ ಮಾಡಿದ್ರೆ ನಾವು ಇನ್ವೆಸ್ಟ್ಮೆಂಟ್ ಅಮೆರಿಕಾದ ಐ ಶೇರ್ಸ್ ನಾಸ್ಡಾಕ್ 100 ETF ಫಂಡ್ಗೆ ಇನ್ವೆಸ್ಟ್ ಆಗುತ್ತೆ. ಹೆಸರೇ ಹೇಳೋ ಹಾಗೆ ನಾಸ್ಡಾಕ್ 100 ಅಂದ್ರೆ ಅಮೆರಿಕಾದ ಶೇರ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತ ಟಾಪ್ 100 ಕಂಪನಿಗಳು. ಸೊ ಹಾಗಾಗಿ ಕೋಟಕ್ ನಾಸ್ಡಾಕ್ 100 ಫಂಡ್ ಆಫ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋ ಹಣ ಅಮೆರಿಕಾದ ಟಾಪ್ 100 ಕಂಪನಿಗಳ ಮೇಲೆ ಇನ್ವೆಸ್ಟ್ ಮಾಡ್ದಂಗೆ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಎಪಿಸೋಡ್ ಅಲ್ಲಿ ಫಂಡ್ ಆಫ್ ಫಂಡ್ ಬಗ್ಗೆ ತಿಳ್ಕೊಂಡ್ವಿ. ಈ ಫಂಡ್ ಆಫ್ ಫಂಡ್ ನ ಆಯ್ಕೆ ಮಾಡೋದ್ರಿಂದ ಪ್ರಪಂಚದ ಇತರ ಮಾರುಕಟ್ಟೆಯಲ್ಲೂ ಇನ್ವೆಸ್ಟ್ ಮಾಡೋ ಅಂತ ಅವಕಾಶ ಸಿಗುತ್ತೆ. ಇವತ್ತಿನ ಎಪಿಸೋಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.